ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 5ರ ಕ್ರಿಕೆಟ್ ಪಂದ್ಯಾವಳಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ 1,11,111 ರೂಪಾಯಿ ದೇಣಿಗೆ ಹಸ್ತಾಂತರ. ದಾಂಡೇಲಿ ಪ್ರೀಮಿಯರ್ ಲೀಗ್ ಆಶ್ರಯದಡಿ ಡಿಎಫ್ಎ ಮೈದಾನದಲ್ಲಿ ಫೆಬ್ರವರಿ 13ರಿಂದ ಫೆಬ್ರವರಿ 15ರವರೆಗೆ ನಡೆಯಲಿರುವ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 5ರ ಕ್ರಿಕೆಟ್ ಪಂದ್ಯಾವಳಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು 1,11,111 ರೂಪಾಯಿ ಮೊತ್ತದ ದೇಣಿಗೆಯನ್ನು ನೀಡಿ ಪಂದ್ಯಾವಳಿಯ ಯಶಸ್ಸಿಗೆ ಪ್ರೋತ್ಸಾಹವನ್ನು ನೀಡಿದೆ. ದಾಂಡೇಲಿಯ ಕಾಮತ್ ಯಾತ್ರಿ ಸಭಾಭವನದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಇಂದು ಮಂಗಳವಾರ ಸಂಜೆ 1,11,111 ರೂಪಾಯಿ ಮೊತ್ತದ ಚೆಕ್ ಅನ್ನು ದಾಂಡೇಲಿ ಪ್ರೀಮಿಯರ್ ಲೀಗ್ ಪದಾಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಕೋಶಾಧಿಕಾರಿ ಸಚಿನ್ ಕಾಮತ್ ಮತ್ತು ಉಪಾಧ್ಯಕ್ಷರಾದ ಇಮಾಮ್ ಸರ್ವರ್ ಅವರು ಮಾತನಾಡಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ದಾಂಡೇಲಿ ಪ್ರೀಮಿಯರ್ ಲೀಗಿನ ಕಳೆದ 4 ಆವೃತ್ತಿಗೂ ತುಂಬು ಹೃದಯದ ಸಹಕಾರವನ್ನು ನೀಡಿ ಪಂದ್ಯಾವಳಿಯ ಯಶಸ್ಸಿಗೆ ಬಹುಮೂಲ್ಯ ಕೊಡುಗೆಯನ್ನು ನೀಡಿದೆ. ಈ ಬಾರಿಯ ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ದ್ವಿತೀಯ ಬಹುಮಾನದ ನಗದು ಮೊತ್ತ 1,11,111 ರೂಪಾಯಿಯನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಇದೀಗ ಹಸ್ತಾಂತರಿಸುವ ಮೂಲಕ ಈ ಪಂದ್ಯಾವಳಿಯ ಯಶಸ್ಸಿಗೆ ಮುಖ್ಯ ಶಕ್ತಿಯಾಗಿ ನಿಂತಿದೆ ಎಂದರು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಇರುವುದರಿಂದಲೇ ಮತ್ತು ಕಾರ್ಖಾನೆ ಕ್ರೀಡಾ ಕ್ಷೇತ್ರಕ್ಕೆ ವಿಶೇಷ ಸಹಕಾರವನ್ನು ನೀಡುತ್ತಿರುವ ಪರಿಣಾಮವಾಗಿಯೇ ದಾಂಡೇಲಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಲು ಸಾಧ್ಯವಾಗಿದೆ ಎಂದು ಹೇಳಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಹಾಗೂ ದಾಂಡೇಲಿ ಪ್ರೀಮಿಯರ್ ಲೀಗ್ ಮತ್ತು ಕಾಗದ ಕಾರ್ಖಾನೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರಿಗೆ ಮತ್ತು ಕಾರ್ಖಾನೆಯ ಆಡಳಿತ ಮಂಡಳಿಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸದಾ ಋಣಿಯಾಗಿರುತ್ತದೆ ಎಂದು ಹೇಳಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಚೆಕ್ ಹಸ್ತಾಂತರಿಸಿ ಮಾತನಾಡಿದ ರಾಜೇಶ್ ತಿವಾರಿ ಅವರು, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು CSR ಯೋಜನೆಯ ಮೂಲಕ ಸಾಮಾಜಿಕ, ಸಾರ್ವಜನಿಕ, ಆರೋಗ್ಯ, ಧಾರ್ಮಿಕ ಮತ್ತು ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿಗೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಸ್ಥಳೀಯ ವಿದ್ಯಾರ್ಥಿಗಳ ಕ್ರೀಡಾ ಭವಿಷ್ಯದ ಉನ್ನತಿಗಾಗಿ ಶಾಲಾ ಕಾಲೇಜುಗಳ ಕ್ರೀಡಾಕೂಟ ಕಾರ್ಯಕ್ರಮಗಳಿಗೂ ತನ್ನದೇ ಆದ ರೀತಿಯಲ್ಲಿ ಕಾರ್ಖಾನೆ ನೆರವು ನೀಡುತ್ತಾ ಬಂದಿದೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಅತ್ಯುತ್ತಮ ರೀತಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಂಘಟಿಸಿ ಆಯೋಜಿಸಿಕೊಂಡು ಬರುತ್ತಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ. ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಕ್ರೀಡಾ ರಸದೌತಣವನ್ನು ನೀಡುವ ಹಾಗೂ ಸ್ಥಳೀಯ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ಇಂತಹ ಪಂದ್ಯಾವಳಿಗೆ ಸದಾ ಸಹಕಾರವನ್ನು ಮುಂದಿನ ದಿನಗಳಲ್ಲಿಯೂ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನೀಡಲಿದೆ ಎಂದರು. ಈ ಸಂದರ್ಭದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಸದಸ್ಯರಾದ ನರಸಿಂಗ್ ದಾಸ್ ರಾಠಿ ಅವರು ಉಪಸ್ಥಿತರಿದ್ದರು. ಬಹುನಿರೀಕ್ಷಿತ BPL 5ನೇ ಎಡಿಷನ್ 13, 14, 15 ಏಪ್ರಿಲ್ ಫೆಬ್ರವರಿ 2026ಗೆ ನಾವು ಆಯೋಜಿಸಿದ್ದೇವೆ. ಭಾಳ ಸಂತೋಷದಿಂದ ಇದನ್ನು ಪ್ರಕಟಿಸಲು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿ ಅವರ ನಮಗೆ ಭಾಳ ಸಪೋರ್ಟ್ ಇದೆ. ಈ ಸಲ ನಾವು ಅಪ್ರೋಚ್ ಆಗಿದ್ದೇವೆ ಜೈನ್ ಸಾಹೇಬ್ ಹಾಗೂ ರಾಜೇಶ್ ತಿವಾರಿ ಸರ್ಗೆ ನಮಗೆ ಹೆಲ್ಪ್ ಮಾಡಲು ಅವರು ಈ ಸಲ ಸೆಕೆಂಡ್ ಪ್ರೈಸನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೆ ತಮ್ಮದೊಂದು ಟೀಮನ್ನು ಸಹ ಅವರು ನಮ್ಮ ಕೋರಿಕೆ ಮೇರೆಗೆ ಕೊಟ್ಟಿದ್ದಾರೆ. ಆ ಟೀಮಿನ ಅಮೌಂಟ್ ಸಹ ಅವರು ಸಪ್ರೇಟಾಗಿ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಧನರಾಶಿ ಇವತ್ತು ಚೆಕ್ ಮೂಲಕ ನಮಗೆ ಬಂದಿದೆ. ನಮಗೆ ಭಾಳ ಸಂತೋಷವಾಗಿದೆ ಮತ್ತು ಹೃದಯದಿಂದ ನಾವೆಲ್ಲರೂ ಕಮಿಟಿ ವತಿಯಿಂದ ನಾನು ರಾಜೇಶ್ ತಿವಾರಿ ಸಾಹೇಬರಿಗೆ ಹಾಗೂ ಅವರ ಅಧ್ಯಕ್ಷರಾದ ಜೈನ್ ಸಾಹೇಬರಿಗೆ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಮುಂದೆ ಸಹ ನೆಕ್ಸ್ಟ್ ಎಡಿಷನ್ಗೆ ಇವರು ಮತ್ತೆ ಭಾಳಷ್ಟು ಹೆಲ್ಪ್ ಮಾಡಬೇಕಂತ ಕೇಳ್ತಾ, ಇವರು ಇದಲ್ಲದೆ ಮತ್ತು ಭಾಳ ಇಂಡೈರೆಕ್ಟಾಗಿ ಇನ್ ಕೈಂಡ್ ಹೆಲ್ಪ್ ಭಾಳ ಮಾಡ್ತಾ ಇದ್ದಾರೆ. ಅದನ್ನು ವಾಟರಿಂಗ್ ಆಗಲಿ, ಇನ್ನು ಸಪ್ಲೈ ಆಫ್ ಲೇಬರ್ ಆಗಲಿ, ಯಾವುದೋ ನಾವು ಕೇಳಿದ್ರು ಸಹ ಅವರು ಯಾವುದಕ್ಕೆ ಹಿಂದೆ ಜರಿಯಲ್ಲ. ಅವರು ಒಂದು ಧೈರ್ಯದಿಂದಲೇ ನಾವು ಸ್ಟಾರ್ಟ್ ಮಾಡೋದು ಇದು DPL. ಅವರಿದ್ದಾರೆ ಅಂತ ಹೇಳಿ, ದೇ ಆರ್ ಅವರ್ ಬ್ಯಾಕ್ ಬೋನ್ ಸಪೋರ್ಟ್. ಅವರು ನಮಗೆ 5 ಎಡಿಷನ್ದಲ್ಲಿ ಭಾಳ ಹೆಲ್ಪ್ ಮಾಡಿದ್ದಾರೆ. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತಲ್ಲಿ ಫೈನಾನ್ಷಿಯಲ್ ಹೆಲ್ಪ್ ಆಗಿದೆ. ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಇನ್ ಕೈಂಡ್ ಭಾಳ ಹೆಲ್ಪ್ ಮಾಡಿದ್ದಾರೆ. ಸೊ ಈ ಹೆಲ್ಪ್ ಇನ್ನು ಮುಂದೆ ಸಹ ಕಂಟಿನ್ಯೂ ಆಗಬೇಕಂತ ರಾಜೇಶ್ ತಿವಾರಿ ಅವರಿಗೆ ಕೇಳ್ತಾ ನಂದು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ತಮ್ಮ CSR ಯೋಜನೆಯಲ್ಲಿ ದಾಂಡೇಲಿ DPL ಸೀಸನ್ 5ಗೆ ಸೆಕೆಂಡ್ ಪ್ರೈಸ್ 1,11,111 ರೂಪಾಯಿ ಅವರು ಈ ಚೆಕ್ ಮುಖಾಂತರ ನಮಗೆ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹಾಗಾಗಿ ನಾವು DPL ಕಮಿಟಿ ಪರವಾಗಿ ನಾವು ಅವರಿಗೆ ತುಂಬ ಧನ್ಯವಾದನ ಅರ್ಪಿಸ್ತೀನಿ. ಮುಖ್ಯವಾಗಿ ರಾಜೇಶ್ ತಿವಾರಿ ಅವರು ನಮಗೆ
ಭಾಳಷ್ಟು ಒಂದು ಸೇತುವೆಯಾಗಿ ನಮ್ಗೆ ವರ್ಕ್ ಮಾಡ್ತಾರೆ ಅವರು ಮ್ಯಾನೇಜ್ಮೆಂಟು ಹಾಗೂ DPL ನಡುವೆ. ಹಾಗಾಗಿ ನಾನು ತಿವಾರಿಗೂ ಸಹ ನಮ್ಮ ಹಾರ್ದಿಕವಾಗಿ ಅಭಿನಂದನೆಯನ್ನು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ದಾಂಡೇಲಿ ಪ್ರೀಮಿಯರ್ ಲೀಗ್ ಈ ವರ್ಷ 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಕನಿಷ್ಠ 5 ವರ್ಷದಿಂದ ಒಂದು ಹಬ್ಬ ಥರ ವಾತಾವರಣ ರಚಿಸಿ ಇಲ್ಲಿ ದಾಂಡೇಲಿ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತು ದಾಂಡೇಲಿ ಕ್ರಿಕೆಟ್ ಪ್ಲೇಯರ್ಸಿಗೆ ಒಂದು ಅವಕಾಶವನ್ನು ಕೊಡ್ತಾ ಬಂದಿದೆ. ನಾವು ಈ ಲೋಕಲ್ ಸಂಸ್ಥೆಯಾಗಿ ಕಾಗದ ಕಾರ್ಖಾನೆ ಯಾವಾಗಲೂ ಸ್ಪೋರ್ಟ್ಸ್ಗೆ ಮತ್ತು ಎಲ್ಲ ಸೊಸೈಟಿಗೆ ನಾವು ಯಾವಾಗಲೂ ನಮ್ಮ CSRಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಇದು ನನ್ನ ಕರ್ತವ್ಯ. ಮತ್ತು ಸ್ಪೋರ್ಟ್ಸಿಗೆ ಈಗ ಸ್ವಲ್ಪ ಕಳಕಳಿ ಜನರ ಮುಂದೆ ಮಕ್ಕಳಿಗೆ ಬರಲಿ ಅಂತ ಹೇಳಿ ನಾವು ಒಂದು ಪ್ರತಿ ಸ್ಪೋರ್ಟ್ಸಿಗೆ ಶಾಲೆಯಲ್ಲಿ ಆಗಲಿ ಯಾವುದು ಕಾಲೇಜಲ್ಲಿ ಆಗಲಿ ಎಲ್ಲ ಸ್ಪೋರ್ಟ್ಸಿಗೆ ನಾವು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಲಾಸ್ಟ್ ಇಯರ್ನೂ ನಮ್ಗೆ ಅಪ್ರೋಚ್ ಮಾಡಿದರು. ಲಾಸ್ಟ್ ಇಯರ್ನೂ ನಾವು ಅವರಿಗೆ ಸ್ವಲ್ಪ ಹಣ ಕೊಟ್ಟು ಮತ್ತು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಈ ವರ್ಷ ನಮ್ಮ ಮ್ಯಾನೇಜ್ಮೆಂಟ್ ಶ್ರೀ ನಮ್ಮದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದ ಶ್ರೀ ರಾಜೇಂದ್ರ ಜೈನ್ ಅವರಿಗೆ ಅವರು ಅಪ್ರೋಚ್ ಮಾಡಿದ ಮೇಲೆ ನಮ್ಮದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಈ ಸರಿ ಸೆಕೆಂಡ್ ಪ್ರೈಸ್ ಸ್ಪಾನ್ಸರ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ನಾವು ಈ ಸರಿ DPL ಲೀಗ್ ದಾಂಡೇಲಿ ಪ್ರೀಮಿಯರ್ ಲೀಗಿಗೆ ಯಶಸ್ವಿ ಆಗಲಿ ಅಂತ ಕೋರಿ ಸೆಕೆಂಡ್ ಪ್ರೈಸನ್ನು ನಾವು ಅವರಿಗೆ ಡೊನೇಟ್ ಮಾಡ್ತಾ ಇದ್ದೀವಿ. ಹೀಗೆ ಮುಂದೂ ನಾವು ಹೆಲ್ಪ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು.